ಬರ್ಬೋದಾ? ಏನ್ ಮಾಡ್ತಿದ್ದೆ? ಸರಿ ಬಾ, ಎಲ್ರ ಜೊತೆ ತಿಂಡಿ ತಿನ್ನೋಣ ಬಾ. ನನ್ಲೇ ತರಿಸ್ಕೊತ. ಯಾಕಪ್ಪಿ ಯಾವಾಗ್ಲೂ ಒಬ್ಬೊಬ್ಳೆ ಇರ್ತೀಯ? ಮುಂಚೆ ನೀನ್ ಹೇಗಿದ್ದೆ? ನಾನು ಎಲ್ಲ ಹೋದ್ರು ನನ್ನ ಹಿಂದೆನೆ ಬರ್ತಿದ್ದೆ. ಎಲ್ರು ನಿನ್ನ ನನ್ ಬಾಲ ಅಂತ ಹೇಳ್ತಿದ್ರು. ಬಟ್ ಈಗ ನೋಡು, ಈ ಮನೇಲಿ ನಿನ್ಗೊಬ್ಳು ಅಕ್ಕ ಇದ್ದಾಳ ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ. ಅಪ್ಪಿ ಪ್ಲೀಸ್ ಹಾಗಿರ್ಬೇಡ. ನೀನ್ ಏನೇ ಇದ್ರು ಏನೇ ಹೇಳ್ಬೇಕಂದ್ರೂ ನನ್ನ ಹತ್ರ ಶೇರ್ ಮಾಡ್ಕೋ. ಅಪ್ಪಿ, ನೀನ್ ಈ ಮನೇಲಿ ಒಂಟಿ ಅಲ್ಲ, ನಿನ್ ಜೊತೆ ನಾವೆಲ್ಲರೂ ಇದೀವಿ. ಓ, ಅಂದ್ರೆ ಪಾರ್ಥ ಅವರು ಆಲ್ರೆಡಿ ಎಲ್ಲ ವರದಿ ನಿನ್ನ ಹತ್ರ ಒಪ್ಪಿಸ್ಬಿಟ್ರಾ? ಅಪ್ಪಿ ಪ್ಲೀಸ್, ಪಾರ್ಥ ಅವ್ರನ್ನ ಬ್ಲೇಮ್ ಮಾಡ್ಬೇಡ. ಅವ್ರು ತುಂಬಾ ಬೇಜಾರಲ್ಲಿದ್ರು. ನಾನ್ ಫೋರ್ಸ್ ಮಾಡಿ ಕೇಳ್ದೆ. ಹೀಗಾಗಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಅವ್ರ ಚಿಂತೆನ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರು. ಅವ್ರಿಗೆ ನಿನ್ ಬಗ್ಗೆ ತುಂಬಾನೇ ಪ್ರೀತಿ ಇದೆ, ಆ ಕನ್ಸನಲ್ಲಿ ನನ್ನ ಹತ್ರ ಹೇಳ್ಕೊಂಡ್ರು ಅಷ್ಟೇ. ಅದ್ ಬಿಟ್ಟು ನಿನ್ ಮೇಲೆ ಕಂಪ್ಲೇಂಟ್ ಅನ್ನೋ ತರದ್ ಏನು ಹೇಳಿಲ್ಲ. ಪ್ಲೀಸ್ ನೀನ್ ಹಾಗೆಲ್ಲ ಅನ್ಕೋಬೇಡ. ಸರಿ, ಅದ್ರ ಬಗ್ಗೆ ಏನ್ ಬೇಜಾರಿಲ್ಲ. ನಾನೇನ್ ಚೈಲ್ಡ್ ಅಲ್ಲ, ಜಸ್ಟ್ ಕೇಳ್ದೆ ಅಷ್ಟೆ. ಯಾಕಪ್ಪ ಈ ರೀತಿ ಎಲ್ಲ ಮಾತಾಡ್ತೀಯಾ? ಏನ್ ಮುಂಚಿನ ತರ ಇಲ್ಲ, ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ಯಾ ನೀನು. ಪ್ಲೀಸ್ ನನ್ ಮೇಲೆ ಗೂಬೆ ಕೂರ್ಸೋದಕ್ ಬರ್ಬೇಡ. ನನ್ನನ್ನ ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಫಸ್ಟ್ ನಿನ್ನನ್ನ ನೀನ್ ನೋಡ್ಕೊ, ನೀನ್ ಎಷ್ಟು ಚೇಂಜ್ ಆಗಿದೀಯ ಅಂತ. ನೀನ್ ಚೇಂಜ್ ಆದ್ಮೇಲೆ ನಾನ್ ಚೇಂಜ್ ಆಗಿದ್ದು. ಹೇಗೋ ಬದುಕ್ಬೇಕಲ್ವಾ ನಾನು. ಅಪ್ಪಿ ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಒಪ್ಕೋತೀನಿ, ನಿನ್ ಮದುವೆ ಸಮಯದಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಬಟ್ ಆಗ ಸಿಚುವೇಶನ್ ಆಗಿತ್ತು, ಈಗೆಲ್ಲ ಸರಿ ಹೋಗಿದೆ ಅಲ್ವಾ? ಆದ್ರೂ ನೀನ್ ಇನ್ನೂ ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ಯಾ, ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ಯಾ. ಯಾಕೆ? ನಾನು ಏನ್ ಮಾಡಬಾರ್ದಂತ ಅನ್ಯಾಯ ಮಾಡಿದ್ದೀನಿ ನಿನ್ಗೆ? ಎಲ್ಲ ಗೊತ್ತು ಬಿಡಕ್ಕ. ನೀನೀಗ ನನ್ನ ನಿನ್ ತಂಗಿ ತರ ನೋಡ್ತಾ ಇದ್ದ, ನಿನ್ ನಾದಿನಿ ತರ, ನಿನ್ ಕಾಂಪಿಟೇಟರ್ ತರ ನೋಡ್ತಿದ್ಯಾ. ಎಲ್ಲ ಸಂದರ್ಭದಲ್ಲೂ ನನ್ನನ್ನ ಓವರ್ಟೇಕ್ ಮಾಡಕ್ ನೋಡ್ತೀಯಾ, ಸೈಡ್ ಲೈನ್ ಮಾಡ್ತೀಯ, ನನ್ನನ್ನ ಉದ್ದೇಶ ಕೊಡ್ತೀಯ. ನನ್ನ ಹಳೆ ಅಕ್ಕ ಹೀಗಿರ್ಲಿಲ್ಲ. ಅವಳಿಗೆ ನನ್ ಮೇಲೆ ಒಂದಿಷ್ಟು ಸೆಂಟಿಮೆಂಟ್ಸ್ ಇತ್ತು. ನಿಜವಾಗ್ಲೂ ಅವಳು ನನ್ನನ್ನ ತುಂಬಾನೇ ಕೇರ್ ಮಾಡ್ತಿದ್ಲು. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ತೀಡ್ತಾ ಇದ್ಲು ಪ್ರೀತಿಯಿಂದ. ಆದ್ರೆ ಈಗ ಅದ್ಯಾವುದು ಕಾಣಿಸ್ತಿಲ್ಲ. ಅಪ್ಪಿ, ಈಗಲೂ ಏನು ಬದಲಾಗಿಲ್ಲ ಅಪ್ಪಿ. ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ ಅಕ್ಕ, ನಾನು ನಿನ್ ವಿಷಯದಲ್ಲಿ ಬದಲಾಗೋದಿಲ್ಲ. ಯಾಕೆ ಅಂದ್ರೆ ನಿನಗೆ ಅವಶ್ಯಕತೆ ಇದ್ದಾಗ ನೀನ್ ನನ್ನ ಜೊತೆ ಹೇಗ್ ನಡ್ಕೊಂಡಿದ್ಯಾ ಅನ್ನೋದು ನನ್ಗೆ ಗೊತ್ತಿದೆ. ಆಗ್ಲೇ ನಿನ್ ಮೇಲಿದ್ದ ಪ್ರೀತಿ, ನಂಬಿಕೆ, ಒಳ್ಳೆ ಭಾವನೆ ಎಲ್ಲ ಹೊರಟೋಯ್ತು. ಈಗ ನೀನ್ ಎಷ್ಟೇ ತೇಪೆ ಹಚ್ಚಿದ್ರು ಅದ್ ಸರಿ ಹೋಗಲ್ಲ.